ತುಂಬ ದಿನ ಆದಮೇಲೆ ನಮ್ಮ ಟೀಮ್ ಅವರೆಲ್ಲ ಸೇರಿಕೊಂಡು ಔಟ್ಸೈಡ್ ಲಂಚ್ಗೆ ಅಂತ ಪ್ಲ್ಯಾನ್ ಮಾಡಿದ್ರು. ಇವತ್ತು ನನಗೂ ಕೂಡ ಸರ್ಪ್ರೈಸೇ. ನಾನು ಮದುವೆ ಮುಗಿಸ್ಕೊಂಡು 1 ವೀಕ್ ಆದಮೇಲೆ ಮದುವೆ ಮುಗಿಸ್ಕೊಂಡು ಬಂದಿದ್ದು 1 ಡೇ ವರ್ಕ್ ಫ್ರಮ್ ಹೋಮ್ ಮಾಡಿದೆ. ನೆಕ್ಸ್ಟ್ ಡೇ ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತಂತ ಅಂದ್ಬಿಟ್ಟು ಹೋಗಿದ್ದೆ. ಬಟ್ ಈ ಪ್ಲ್ಯಾನ್ ನನಗೆ ಗೊತ್ತಿರಲಿಲ್ಲ. ಬಟ್ ಸಡನ್ಲಿ ಲಂಚ್ ಟೈಮಲ್ಲಿ ಬಂದು ಬನ್ನಿ ಹೋಗೋಣ ಅಂತ ಕರೆದ್ರು. ಸೊ ಎಲ್ಲ ಟೀಮ್ ಅವರೆಲ್ಲ ಬಂದಿದ್ದರಿಂದ ಅವ್ರ ಜೊತೆ ಹೊರಟ್ವಿ. ನಮ್ಮ ಟೀಮಲ್ಲಿ ಪ್ರತಿ ಸಲ ಟೀಮ್ ಔಟ್ ಅಥವಾ ಲಂಚು ಈ ಥರ ಏನಾದರೂ ಕರ್ಕೊಂಡೋದ್ರೆ ನಮ್ಮ ಡೈರೆಕ್ಟರ್ಸರೇ ಎಲ್ಲರನ್ನೂ ಕರ್ಕೊಂಡು ಹೋಗ್ಬಿಡ್ತಾರೆ. ಈಗಲೂ ಅಷ್ಟೇ ಅವರೇನೇ ಸ್ಪಾನ್ಸರ್ ಮಾಡಿದ್ದು. ತುಂಬ ಖುಷಿಯಾಯಿತು. ಮತ್ತು ನಿಯರೆಸ್ಟೇ ಇತ್ತು. ನಾವು ಇಲ್ಲಿ ಅಂದರೆ ಬೇರೆ ಬೇರೆ ಕಡೆಗಡೆ ಅಂದರೆ ರೆಸ್ಟೋರೆಂಟ್ಸ್ಗೆಲ್ಲ ಹೋಗ್ತಿದ್ವಿ. ಇಲ್ಲಿ ರಾಮೇಶ್ವರಂ ಕೆಫೆಗೆ ಬಂದಿದ್ದು ಇದೇ ಫಸ್ಟ್ ಟೈಮ್. ನಾನು ಡೈಲಿ ನೋಡ್ಕೊಂಡು ಹೋಗ್ತಿದ್ದೆ ಅದೇ ರೋಡಲ್ಲಿ. ಬಟ್ ಅಲ್ಲಿಗೆ ಬಂದಾಗ ನಾನು ಎಷ್ಟೊಂದು ಸಲ ಅನ್ಕೊತಾ ಇದ್ದೆ ಹೋಗೋಣ ಅಂತ. ಯಾಕೆಂದರೆ ಇಲ್ಲಿ ಒಂದು ಇನ್ಸಿಡೆಂಟ್ ಲಾಸ್ಟ್ ಟೈಮ್ ನಾವು ಟೀಮ್ ಔಟಲ್ಲಿದ್ದೆ ಅದಕ್ಕಿಂತ ಪ್ರೀವಿಯಸ್ಸಲ್ಲಿ. ಆಗಿಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು, ಬ್ಲಾಸ್ಟ್ ಆಗಿತ್ತು, ಬಾಂಬ್ ಅನ್ನೋದೊಂದು ಇನ್ಸಿಡೆಂಟ್ ಆಗಿತ್ತು. ಸೊ ಅದಾದಮೇಲೆ ಇವಾಗ ತುಂಬ ಸೆಕ್ಯೂರಿಟಿ ಟೈಟ್ ಮಾಡಿದರೆ. ಹೋಗೋರು ಬರೋನ್ನೆಲ್ಲ ಫಸ್ಟು ಕ್ರಾಸ್ ಚೆಕ್ ಮಾಡಿ ಕಳಿಸ್ತಾರೆ. ಬಟ್ ಅಲ್ಲಿ ಒಂದು ಫುಡ್ ಸಿಸ್ಟಮ್ನ ನಾನು ನೋಡಿದಾಗ ನನಗೆ ಫೀಲ್ ಆಗಿದ್ದೇನೆಂದರೆ ಎಷ್ಟು ಜನ ಕ್ರೌಡ್ ಬಂದ್ರೂ ಕೂಡ ಆಟೋಮೆಟಿಕ್ಕಾಗಿ ಫಾಸ್ಟಾಗಿ ಮಾಡಿಕೊಡ್ತಾರೆ. ನಾವು ಕೊಟ್ಟಿದ್ದ ರೆಸಿಪ್ಟಿಗೆ ಈವನ್ ದೋಸೆ ಬಂದರೆ ಸ್ವಲ್ಪ ಒಂದು 5-10 ಮಿನಿಟ್ಸ್ ಟೈಮ್ ತೊಗೊಬೋದು ಅನ್ನೋದು ಬಿಟ್ಟರೆ ಮಿಕ್ಕಿದೆಲ್ಲ ಇನ್ಸ್ಟಂಟಾಗಿ ಅವೈಲಬಿಲಿಟಿ ಇರುತ್ತೆ. ನಾವು ಕೇಳಿದ ಥರನೇ ಅವರು ಮಾಡಿರ್ತಾರೆ. ಈವನ್ ನಾವು ಹೋಳಿಗೆ ಪ್ರತಿಯೊಂದೂ ಒಬ್ಬೊಬ್ರು ಒಂದೊಂದು ಥರ ಟ್ರೈ ಮಾಡಿದ್ವಿ. ಬಿಸಿಬೇಳೆಬಾತು, ಇಡ್ಲಿ, ಪುಡಿ ಇಡ್ಲಿ, ದೋಸೆ, ಫುಲ್ ಮೀಲ್ಸು ಎಲ್ಲ ಥರ ಇತ್ತು ವೆರೈಟೀಸು. ತುಂಬಾ ಚೆನ್ನಾಗಿತ್ತು. ಉಪ್ಪಿಟ್ಟಿಂದ ಹಿಡಿದು ಟ್ರೈ ಮಾಡಿದ್ವಿ. ಇರಲಿ ಅಂದ್ಬಿಟ್ಟು ಪುಳಿಯೋಗರೆ ಎಲ್ಲರೂ ಶೇರ್ ಮಾಡ್ಕೊಂಡ್ವಿ. ಅದೇ ಹೊಟ್ಟೆ ತುಂಬ್ಕೊಂಡ್ಬಿಟ್ಟಿತ್ತು. ಸಖತ್ತಾಗಿತ್ತು. ಮತ್ತು ಮೆನೂಸ್ ಎಲ್ಲ ಅಲ್ಲಿ ನಮಗೆ ಇವನ್ ಕ್ಯಾಟ್ಲಾಗು ಕೊಟ್ಟಿರ್ತಾರೆ ಮತ್ತು ಅಲ್ಲಿ ಡಿಸ್ಪ್ಲೇನೂ ಕೂಡ ಹಾಕ್ತಿರುತ್ತೆ. ಮತ್ತು ಎಲ್ಲ ಕಡೆ ಬೇರೆ ಹೋಟೆಲಲ್ಲಿ ನಾನು ನೋಡ್ದಂಗೆ ಕೂತ್ಕೊಳ್ಳೋದು ಅಥವಾ ಸ್ಟ್ಯಾಂಡಿಂಗು ಈ ಥರ ಇರುತ್ತೆ. ಬಟ್ ಇಲ್ಲಿ ಹೇಗೆ ಅಂದರೆ ಮನೆ ಥರ. ಅಂದರೆ ಇಲ್ಲಿ ಒಂದು ಇಷ್ಟಾಗಲ ಪ್ಲೇಸ್ನ ಬಿಟ್ಬಿಟ್ಟಿರ್ತಾರೆ. ರೌಂಡ್ ಮಾಡ್ಕೊಂಡಾದ್ರೂ ಕೂತ್ಕೊಬೋದು. ಮೇಲ್ಗಡೆ ಒಂಥರ ಹೋಮ್ಲಿ ಅಟ್ಮಾಸ್ಫಿಯರ್ ಥರನೇ ಇತ್ತು. ಅಲ್ಲಿ ತುಂಬ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ನನಗನ್ಸಿದ್ದು ತುಂಬ ಗೀನ ಯೂಸ್ ಮಾಡ್ತಾರೆ ಅಂತ. ಅದು ಬಿಟ್ಟರೆ ಟೇಸ್ಟ್ ವೈಸು ನೋ ಕಾಂಪ್ರಮೈಸ್. ಕ್ವಾಲಿಟಿ ಆ್ಯಂಡ್ ಟೇಸ್ಟು ತುಂಬಾ ಚೆನ್ನಾಗಿ ಕೊಟ್ಟಿದ್ದರು. ನಮಗಂತೂ ಇದು ಒಂಥರ ಸ್ಪೆಷಾಲಿಟಿ ಫೀಲ್ ಆಯಿತು. ಯಾಕೆಂದರೆ ಎಲ್ರಿಗೂ ಇದು ಆಲ್ಮೋಸ್ಟ್ ತುಂಬ ಹೆವಿ ಥರನೂ ಫೀಲ್ ಆಗಲಿಲ್ಲ, ಲೈಟ್ ಥರನೇ ಫೀಲ್ ಆಯಿತು. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಅಲ್ಲಿಂದ ಲಾಸ್ಟಲ್ಲಿ ಏನು ಬೇಕು ಅಂತ ಕೇಳಿದಾಗ ಇಲ್ಲಿ ಸ್ಪೆಷಾಲಿಟಿ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ ಅಂದರು. ಸೊ ಅದು ಲೈಟ್ ವೆಯ್ಟ್ ಗೀನೂ ಇರುತ್ತೆ ಮತ್ತು ಹೆವಿ ಗೀಲೂ ಇರುತ್ತೆ. ಸೊ ನಾವು ಆ ಥರ ಹೆವಿ ಮತ್ತು ಲೈಟ್ ವೆಯ್ಟ್ ಗೀ ಎರಡನ್ನೂ ಆರ್ಡ್ರ್ ಮಾಡಿದ್ವಿ. ಮೈಲ್ಡಾಗಿತ್ತು ಸ್ವೀಟು, ತುಂಬಾ ಚೆನ್ನಾಗಿತ್ತು. ನಾನು ನಿಜವಾಗ್ಲೂ ರೆಕಮೆಂಡ್ ಮಾಡ್ತೀನಿ. ಅಲ್ಲಿಗೆ ಹೋದಾಗ ದೋಸೆ ನನಗೆ ತುಂಬ ಇಷ್ಟ ಆಗಿದ್ದು. ದೋಸೆ ಮತ್ತು ಪುಳಿಯೋಗರೆ, ಖಾರ ಬಾತ್ ಅಂದರೆ ಉಪ್ಪಿಟ್ಟು, ಬಿಸಿಬೇಳೆಬಾತ್ ಇದಂತೂ ತುಂಬ ಚೆನ್ನಾಗಿತ್ತು. 1 ಟೈಮ್ ಟೇಸ್ಟ್ ಮಾಡಿ. ಮತ್ತು ಇಲ್ಲಿ ಜಾಮೂನ್ ಪ್ಲೇಸ್ ಐಸ್ ಕ್ರೀಮ್ನ ಕೊಡ್ತಾರೆ. ಜಾಮೂನ್ನ ಅಲ್ಲಿಗೆ ಅಂದರೆ ಒಂದು ಸೆಕ್ಟರ್ ಇರುತ್ತೆ, ಅಲ್ಲಿಗೆ ಕಲೆಕ್ಟ್ ಮಾಡ್ಕೊಂಡು ಐಸ್ ಕ್ರೀಮ್ನ ಹಾಕಿಸ್ಕೊಳ್ಳೋದು. ಅದಂತೂ ಸೂಪರಾಗಿತ್ತು. ಯಾಕೆ ಅಂತಂದರೆ ಎಲ್ಲ ಸಖತ್ತು ಫನ್ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಇವತ್ತಿನ ಲಂಚ್ ಅಂತೂ ಒಂಥರ ಮೆಮೊರಬಲ್ ಆಗೇ ಇತ್ತು. ನನಗೆ ನಮ್ಮ ಆಫೀಸ್ ಲೊಕೇಶನಲ್ಲಿರೋದಿದ್ದು ತುಂಬ ಜನ ಹೇಳ್ತಾಯಿದ್ರು ಅಂದರೆ ಇಲ್ಲಿ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ಅನ್ನೋ ಥರ. ನಾನು ಎಲ್ಲರ ಜೊತೆ ಹೋಗಿದ್ದು ಇವಾಗ. ನನಗೆ ಈ 3 ಡೇಸ್ ಕಂಟಿನ್ಯೂಸ್ ಲೀವ್ ಇದ್ದಿದ್ದರಿಂದ ಮತ್ತು ನನಗೆ ವೀಕೆಂಡ್ಸ್ ಇರೋದ್ರಿಂದ ಹೋಗಿಬಿಟ್ಟಿದ್ದೆ ಅಲ್ಲ, ಎಷ್ಟು ಮೇಲ್ಸ್ ಇತ್ತು ಅಂದರೆ ನನ್ನ ಕಂಟಿನ್ಯೂಸ್ ಚೆಕ್ ಮಾಡೋಕ್ಕೆ ಆಗಲೂ ಇಲ್ಲ ಅಷ್ಟನ್ನು. ಆಲ್ಮೋಸ್ಟ್ ಇಂಪಾರ್ಟೆಂಟ್ ಮೀನ್ಸ್ ಹೈ ಇಂಪಾರ್ಟೆನ್ಸ್ ಎಲ್ಲ ಮೇಲೆಲ್ಲ ಚೆಕ್ ಮಾಡಿ ಸ್ವಲ್ಪ. ಮತ್ತೆ ಅಲ್ಲಿಂದ ನಾನಿದ್ದು ಸಿ ಬಿಲ್ಡಿಂಗಲ್ಲಿ. ಅಲ್ಲಿಂದ ಮತ್ತೆ ನಾನು ಇಂಟರ್ನಲ್ ಕ್ಯಾಬ್ ಬುಕ್ ಮಾಡಿಕೊಂಡು ಜೆ ಬಿಲ್ಡಿಂಗಿಗೆ ಬಂದೆ. ಆ್ಯಕ್ಚುಲಿ ಇಲ್ಲಿ ನಾನು ತೋರಿಸ್ತಿರೋದು ಜೆ ಬಿಲ್ಡಿಂಗ್ ಎಂಟ್ರೆನ್ಸು. ಅದು ಬಾಗ್ಮನಿ ಟೆಕ್ ಪಾರ್ಕಲ್ಲಿದೆ. ಅಲ್ಲಿ ತುಂಬಾ ಕಂಪ್ನೀಸ್ ಇದೆ. ಅದರಲ್ಲಿ ಒನ್ ಆಫ್ ಜೆ ಬಿಲ್ಡಿಂಗಲ್ಲೇ ನಮ್ಮ ಕ್ವಾಲ್ಕಾಮ್ ಇದೆ. ಕಂಪೇರಿಟಿವ್ಲಿ ನಮ್ಮ ಸಿ ಬಿಲ್ಡಿಂಗ್, ಎನ್ ಬಿಲ್ಡಿಂಗ್, ಟಿ ಬಿಲ್ಡಿಂಗಿಂತ ಈ ಜೆ ಬಿಲ್ಡಿಂಗಲ್ಲಿ ಸ್ವಲ್ಪ ಸ್ಪೆಷಾಲಿಟಿ ಇದೆ. ಅಂದರೆ ಲುಕ್ ವೈಸ್ ಆಗಲಿ ಇದಾಗಲಿ ಪ್ರತಿಯೊಂದು ಡಿಫ್ರೆಂಟ್ ಇದೆ. ನಾನು ಫಸ್ಟು ನನ್ನ ಲ್ಯಾಪ್ಟಾಪ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆನ್ಬೋರ್ಡ್ ಆಗೋದಕ್ಕೆ ಬಂದಿದ್ದ ಬಿಲ್ಡಿಂಗು ಅವತ್ತು ಹೋಗಿದ್ದಕ್ಕೆ ಫಸ್ಟ್ ಟೈಮ್. ಇವತ್ತೇ ಬರ್ತಿರೋದು ಆಫ್ಟರ್ 2.5 ಇಯರ್ ನಾನು ಈ ಜೆ ಬಿಲ್ಡಿಂಗಿಗೆ ಬರ್ತಾಯಿದ್ದೀನಿ. ಇಲ್ಲಿಗೆ ಬಂದರೆ ಒಂದು ಸ್ಪೆಷಾಲಿಟಿ ಅಂದರೆ ಇದು 9th ಫ್ಲೋರ್ಗೆ ಹೋಗಬೇಕು. ಬಟ್ ನನಗೆ ಎಲ್ಲ ನನಗೆ ಎಂಟ್ರೆನ್ಸ್ಗೆ ಹೋಗಬೇಕು ಅಂದರೆ ಈವನ್ ನಮ್ಮ ಕ್ವಾಲ್ಕಾಮ್ ಎಂಪ್ಲಾಯೀಸ್ ಆದ್ರೂ ಅಲ್ಲಿ ಆಕ್ಸೆಸ್ ಇದ್ದರೆ ಮಾತ್ರ ಹೋಗಬೇಕು. ಇಲ್ಲ ಅದರಲ್ಲಿ ಒಂದು ಟೆಂಪ್ ID ಕೊಡ್ತಾರೆ, ಅದನ್ನು ಯೂಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ನನ್ನ ಜೊತೆ ಬಂದು ಟೆಂಪ್ ID ಯೂಸ್ ಮಾಡಿದ್ರು. ಬಟ್ ನನಗೆ ನಾರ್ಮಲಾಗಿ ಆಕ್ಸೆಸ್ ಮುಂಚೆನೇ ನಂಗೆ ಸಿಕ್ಕಿತ್ತು. ಈವನ್ ನಾನು ಅಲ್ಲೆಲ್ಲ ಲ್ಯಾಬ್ಗೂ ಕೂಡ ನನಗೆ ಆಕ್ಸೆಸ್ ಸಿಕ್ಕಿದೆ. ಯಾಕೆಂದರೆ ಈವನ್ ನಂದು ಒಂದು ರೋಲ್ ಕೂಡ ಅಲ್ಲಿದೆ, ಎಲ್ಲ ಲ್ಯಾಬ್ಗೂ ವಿಸಿಟರ್ ಮೀನ್ಸ್ EST ಕೋಆರ್ಡಿನೇಟರ್ ಆಗಿರೋದ್ರಿಂದ. ಸೊ ನನಗದು ಸ್ಪೆಷಲ್ ಫೀಲ್ ಆಯಿತು. ಜೊತೆಗೆ ಅಲ್ಲಿಗೆ ಹೋದ್ಮೇಲೆ ನಮ್ಮ ಕ್ಯಾಫಿಟೇರಿಯಾ ಬೇರೆ ಥರ ಇದೆ. ಬಟ್ ಅಲ್ಲಿ ಎಷ್ಟು ಚೆನ್ನಾಗಿತ್ತಂದ್ರೆ ಒಂದು ರೆಸ್ಟೋರೆಂಟ್ ಫೀಲ್ ಆಯಿತು. ಅಲ್ಲಿ ಹೇಗೆ ಅಂತಂದರೆ ಕೂತ್ಕೊಳ್ಳೋದಕ್ಕೆ ಸಪ್ರೇಟ್ ಥರ ಮಾಡಿಟ್ಟು ಹೋಟೆಲ್ ಥರ ಮುಂದೆ ಹಿಂದೆ ಮಾಡಿದ್ದಾರೆ. ಅದಂತೂ ನಂಗೆ ಸೂಪರ್ ಇಷ್ಟ ಆಯಿತು. ಯಾಕೆಂದರೆ ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಅಲ್ಲಿ ಹೋಗಿ
1.5 2 ಅವರ್ಸ್ ಆಯ್ತು ಅನ್ಸುತ್ತೆ ಮೀಟಿಂಗು. ಅದೆಲ್ಲ ಅಟೆಂಡ್ ಮಾಡಿಕೊಂಡು ಹೊರ್ಗಡೆಗೆ ಬಂದೆ. ಅಲ್ಲಿಂದ ಮೀನ್ಸ್ ಇಂಟರ್ನಲ್ ಕ್ಯಾಬ್ಸ್ ಎಲ್ಲ 4 ಲಾಸ್ಟ್ ಇದ್ದಿದ್ದರಿಂದ ನಾನು ಬರಬೇಕಾದ್ರೆ ನಡ್ಕೊಂಡೇ ಬಂದೆ. ನೋಡೋಣ ಅಂದ್ಬಿಟ್ಟೆ. ಅಲ್ಲಿಗೆ ಔಟ್ಸೈಡ್ ಬಂದರೆ ಎಷ್ಟು ಅಂತೂ ಅದೇ ಥರ, ಅಂದರೆ ನಮ್ಮದು ಬಾಗ್ಮನಿ ಟೆಕ್ ಪಾರ್ಕ್ ಅಂತ ಅಂದರೆ ನಮ್ಮ ಜೆ ಬಿಲ್ಡಿಂಗ್ ಇವನ್ ಕ್ವಾಲ್ಕಾಮ್ ಹೇಗಿದೆಯೋ ಅದೇ ಥರ ಬೇರೆ ಬೇರೆ ಕಂಪ್ನೀಸು ಕೂಡ ಅಲ್ಲಿದೆ. ಸೂಪರಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಅಲ್ಲಿಂದ ಬಂದು ಬಸ್ ಇಟ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಇವತ್ತಿನ ಡೇ ಸಖತ್ತಾಗೈತೆ ನನಗೆ. ನಾನು ಅಲ್ಲಿಂದ ಬಸ್ ಸ್ಟಾಪ್ ಕ್ಯಾಬ್ ಬುಕ್ ಮಾಡೋಣ ಅಂದ್ಕೊಂಡೆ, ನೋಡೋಣ ಬಸ್ ಸ್ಟಾಪ್ ಎಲ್ಲಿರುತ್ತೆ ಅಂತ ಅಂದ್ಬಿಟ್ಟೆ ಹೋದೆ. ಬಟ್ ನನಗಂತೂ ಹೋಗಿದ್ದು ಬರೋದಕ್ಕೆ ಕನ್ವೀನಿಯೆಂಟ್ ತುಂಬ ಚೆನ್ನಾಗಿತ್ತು. ನಿಮ್ಗೆ ಹೇಗೆ ಅನ್ನಿಸ್ತು?